ಸಂಪುಟ ವಿಸ್ತರಣೆ, ಖರ್ಗೆಗೆ ಧರ್ಮ ಸಂಕಟ, ಸ್ನೇಹಿತನ ಮಗನಿಗೆ ಕೊಡಲೇಬೇಕು ಮಂತ್ರಿ ಪಟ್ಟ, ಪ್ರಿಯಾಂಕ್ ಜೊತೆ ಅಜಯ್ ಸೇರಲಿದ್ದಾರೆ ಸಂಪುಟ. ನಮಸ್ಕಾರ ವೀಕ್ಷಕರೇ, ಗುಲ್ಬರ್ಗ ರಾಜಕೀಯ ಅಂದಾಕ್ಷಣ ಇಬ್ರು ಧೀಮಂತ ನಾಯಕರನ್ನ, ಕಾಂಗ್ರೆಸ್ ನಾಯಕರನ್ನ ಈ ರಾಜ್ಯದ ಜನ ಮರೆಯೋಂಗಿಲ್ಲ. ಒಂದು ಮಲ್ಲಿಕಾರ್ಜುನ ಖರ್ಗೆ, ಇನ್ನೊಂದು ದಿವಂಗತ ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್. ಇವರಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಲಿಲ್ಲ ಅಷ್ಟೇ, ಇವರಿಬ್ಬರನ್ನ ಗುಲ್ಬರ್ಗ ರಾಜಕೀಯದಲ್ಲಿ ಲವ ಕುಶ ಅಂತ ಕರಿತಾ ಇದ್ರು. ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು. ಅವರ ಮಗ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಕ್ಷೇತ್ರದಿಂದ 2013, 18, 23 3 ಬಾರಿ ಗೆದ್ದವ್ರೆ. 2 ಪ್ರಬಲವಾದಂತಹ ಪಂಚಾಯತ್ ರಾಜ್ ಜೊತೆಯಲ್ಲಿ IT-BT ಪ್ರಬಲವಾದಂಥ ಕ್ಯಾಬಿನೆಟ್ ಖಾತೆಗಳನ್ನು ಅನುಭವಿಸ್ತಿದ್ದಾರೆ. ಆದರೆ ಕಾಂಗ್ರೆಸ್ ತನ್ನ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ 5 OBC ನಾಯಕರಿಗೆ ಮುಖ್ಯಮಂತ್ರಿಗಳನ್ನಾಗಿ ಮಾಡಿತು. ಸಿದ್ದರಾಮಯ್ಯ ಅವರು ಸೇರಿದಂತೆ, ವೀರಪ್ಪ ಮೊಯ್ಲಿ ಅವರು ಸೇರಿದಂತೆ, ಬಂಗಾರಪ್ಪ ಅವರು, ಧರಮ್ ಸಿಂಗ್ ಅವರು, ಇವರೆಲ್ಲರೂ ಸೇರಿದಂಗೆ. ಹೀಗಾಗಿ ಧರಮ್ ಸಿಂಗ್ ಕೂಡ ಈ ರಾಜ್ಯ ಕಂಡಂತಹ OBC ನಾಯಕ, ಮುಖ್ಯಮಂತ್ರಿ ಆಗಿದ್ದವರು. ಆದರೆ ಅವರ ಮಗ ಅಜಯ್ ಸಿಂಗ್ ಕೂಡ ಪ್ರಿಯಾಂಕ್ ಖರ್ಗೆಗಿಂತ ಏನೂ ಕಡಿಮೆ ಇಲ್ಲ. 3 ಬಾರಿ ಅವರು ಕೂಡ ಶಾಸಕರಾದರು. 2013, 18, 23 ಜೇವರ್ಗಿ ಕ್ಷೇತ್ರದಿಂದ. ಜೇವರ್ಗಿಗೆ ವಂಡರ್ಫುಲ್ ಇತಿಹಾಸ ರೀ. 1978ರಿಂದ 2023ರವರೆಗೂ ಸತತವಾಗಿ ಕಾಂಗ್ರೆಸ್ ಗೆದ್ಕೊ ಬಂದಿದೆ. ಒಂದೇ ಒಂದು ಸಲ 2008ರಲ್ಲಿ ನರಿಬೋಳ ಅವರು ಅಲ್ಲಿ BJP ಶಾಸಕರಾಗಿದ್ದರು. 1978, 83, 85, 89, 94, 99, 2004 ಇಲ್ಲಿವರೆಗೂ ಕೂಡ ಧರ್ಮಸಿಂಗನ್ನು ಶೇಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ ಜೇವರ್ಗಿ ಕ್ಷೇತ್ರದಲ್ಲಿ. ಹೀಗಾಗಿ ಸದ್ಯ ಸಂಪುಟ ವಿಸ್ತರಣೆಯ ಸರ್ಕಸ್ ಮಲ್ಲಿಕಾರ್ಜುನ ಖರ್ಗೆಗೆ ಜನ ಮಾತಾಡ್ತಾವ್ರೆ. ನಿಮ್ಮ ಮಗನ ಮಾತ್ರ ಬೆಳೆಸ್ತಾ ಇದ್ದೀರಾ, ನಿಮ್ಮ ಆಪ್ತ ಮಿತ್ರ ಧರಮ್ ಸಿಂಗ್ ಅವ್ರ ಮಗನ ಕತೆ ಏನು ಅಂತ. ಪ್ರಿಯಾಂಕ್ ಖರ್ಗೆ ಹೋಲಿಸಿದ್ರೆ ವಿದ್ಯೆ, ವಿನಯ, ವಿವೇಕ ಯಾವ್ದ್ರಲ್ಲಿ ಕಡಿಮೆ? ಅಜಯ್ ಧರ್ಮ ಸಿಂಗ್. ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿನೂ ಆಗಿರಲಿಲ್ಲ. ಅದು ಈ ರಾಜ್ಯ ಕಂಡಂಥ ಕಾಂಗ್ರೆಸ್ನಲ್ಲಿ ದುರಂತ ಅಂದ್ರೂ ತಪ್ಪಾಗೋದಿಲ್ಲ. ಆದರೆ ಧರ್ಮ ಸಿಂಗ್ ಮುಖ್ಯಮಂತ್ರಿ ಆಗಿದ್ದವರು. ಸದ್ಯ ಮುಖ್ಯಮಂತ್ರಿ ಆಗಿದ್ದವರ ಮಕ್ಕಳಲ್ಲಿ ಬಂಗಾರಪ್ಪ ಅವ್ರ ಮಗ ಮಿನಿಸ್ಟ್ರು, ಗುಂಡೂರಾವ್ ಅವ್ರ ಮಗ ದಿನೇಶ್ ಗುಂಡೂರಾವ್ ಮಿನಿಸ್ಟ್ರು. ಆದರೆ ಧರ್ಮ ಸಿಂಗ್ ಅವರ ಮಗ ಅದೇನೋ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನೋ ಮತ್ತವ್ರನ್ನೋ ಬೋರ್ಡ್ ಮೆಂಬರ್ ಮಾಡವ್ರೆ. ಪ್ರಿಯಾಂಕ್ ಖರ್ಗೆನೂ 3 ಸಲ ಗೆದ್ದಿರೋದು, ಅಜಯ್ ಸಿಂಗು 3 ಸಲ ಗೆದ್ದಿರೋದು. ಹೀಗಾಗಿ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಪ್ರಿಯಾಂಕ್ ಖರ್ಗೆಗಂತೂ ದೇವರಾಣೆ ತೆಗೆಯಲ್ಲ, ಅವರು ಉಳ್ಕೋತಾರೆ. ಅದರ ಜೊತೆಯಲ್ಲಿ ಗುಲ್ಬರ್ಗಾದಲ್ಲಿ ಮತ್ತೊಬ್ಬ ನಾಯಕ ಧರ್ಮ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಸಚಿವರಾಗ್ತಾರೆ. ಆಗಲೇಬೇಕಾದಂಥ ಒತ್ತಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲಿದೆ. ಯಾಕಂದರೆ ಸದ್ಯ ಸಚಿವ ಸಂಪುಟದಲ್ಲಿರುವಂಥ ರಹೀಮ್ ಖಾನು, ಶರಣ ಪ್ರಕಾಶ್ ದರ್ಶನಾಪುರ, ಶರಣ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಖರ್ಗೆ ಫಾಲೋವರ್ಸೇ. ಹೀಗಾಗಿ ಸದ್ಯ ಆಪ್ತ ಮಿತ್ರನಾದಂತಹ ಧರ್ಮಸಿಂಗ್ ಅವರ ಪುತ್ರನಿಗೆ, ತನ್ನ ಪುತ್ರನಿಗೆ ಸರಿಸಮನಾಗಿ ಸಚಿವ ಸ್ಥಾನವನ್ನು ಕೊಡಬೇಕಾದಂಥ ಇಕ್ಕಟ್ಟಿನ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿದೆ. ಮೂಲಗಳ ಪ್ರಕಾರ ಅಜಯ್ ಧರ್ಮ ಸಿಂಗ್ ಈ ಬಾರಿ ಸಚಿವರಾಗ್ತಾರೆ ಅನ್ನೋ ಮಾತುಗಳು ಜೋರಾಗಿ ಕೇಳಿಬರ್ತಿದೆ. ಜೇವರ್ಗಿ ಭಾಗದ ಜನ, ಗುಲ್ಬರ್ಗ ಭಾಗದ ಜನ ಧರ್ಮ ಸಿಂಗ್ ಅವರ ಬಗ್ಗೆ, ಹಾಗೆಯೇ ಅಜಯ್ ಧರ್ಮ ಸಿಂಗ್ ಅವರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.